ಹಾಯ್ ಫ್ರೆಂಡ್ಸ್, ನಿನ್ನೆ ವಾಲ್ಪಾರೆದು ನಿಮಗೆ ವಿಡಿಯೋ ಹಾಕಿದ್ನಲ್ಲ, ಅದು ಕಂಟಿನ್ಯೂದು ಡೇ ಫಸ್ಟೇ ಊಟ ಮುಗಿಸ್ಕೊಂಡು ನಾನು ಹೋಮ್ ಸ್ಟೇನ ಆನ್ಲೈನಲ್ಲೇ ಬುಕ್ ಮಾಡಿದ್ದೆ ಮನೆಯಲ್ಲೇ. ಸೊ ಅದು ಬಂದ್ಬಿಟ್ಟು ಕಾಡಿನ ಮಧ್ಯೆ ಇತ್ತು. ನಮ್ಮದು ನಾನು ಕ್ಯಾಬ್ ಡ್ರೈವರ್ ಎಲ್ಲ ಬಿಡೋಕ್ಕಾಗಲ್ಲ. ಸೊ ಅವ್ರು ಬಂದ್ಬಿಟ್ಟು ಕೆಳಗಡೆ ಬಿಡ್ತಾರೆ, ಅಲ್ಲಿಂದ ಇದು ಹೋಮ್ ಸ್ಟೇ ಅವರೇ ಬಂದು ಅವ್ರದ್ದೇ ಓನ್ ವೆಹಿಕಲ್, ಕಾರ್ ಆಗಲಿ ಜೀಪ್ ಆಗಲಿ ಏನೋ ಒಂದ್ರಲ್ಲಿ ಬಂದು ಅವರೇ ಕರ್ಕೊಂಡು ಹೋಗ್ತಾರೆ. ನೋಡಿ, ಇದು ನಾವು ಅವ್ರು ಕರ್ಕೊಂಡು ಹೋಗ್ತಾ ಇರೋ ವಿಡಿಯೋ ಇದು ಆ್ಯಕ್ಚುಲಿ ಅಲ್ಲಿ ನಡೀತಿರೋದು. ಅವರು ಆಂದಿ ಹೋಗ್ಬೇಕಾದ್ರೇನೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇದು ಹೋಮ್ ಸ್ಟೇ ಕಾಡಿನ ಮಧ್ಯ ಇದೆ, ಆ ಕಡೆ ಈ ಕಡೆ ಫುಲ್ಲು ಬರೀ ಕಾಡು ಫ್ರೆಂಡ್ಸ್. ಮಧ್ಯದಲ್ಲಿ ಹೋಮ್ ಸ್ಟೇ ಮಾತ್ರ ಸೂಪರ್ ಆಗಿತ್ತು. ಅದು ನೀರೆಲ್ಲ ಇತ್ತಲ್ಲಿ, ಬೆಟ್ಟದ ಮೇಲಿಂದ ನೀರು ಹರಿತಿತ್ತು. ಅದನ್ನ ಕುಡಿಯೋಕ್ಕೆ ಎಲ್ಲ ಪ್ರಾಣಿಗಳು ಬರುತ್ತೆ, ಆನೆ, ಚಿರತೆ, ಕರಡಿ ಎಲ್ಲ ಬರುತ್ತೆ ಅಂತ ಇವರು ಎಕ್ಸ್ಪ್ಲೇನ್ ಮಾಡಿಕೊಂಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಕಾರಲ್ಲಿ. ನಮಗೂ ಫುಲ್ಲು ಎಕ್ಸೈಟ್ಮೆಂಟ್ ಇತ್ತು. ಆದರೆ ರೆಸಾರ್ಟ್ ಮಾತ್ರ ಅಲ್ಲಿ ಹೋಗಿ ನಾವು ರೀಚ್ ಆಗಿ ಅದು ಹೋಮ್ ಸ್ಟೇ ನೋಡಿದ ತಕ್ಷಣವೇ ತುಂಬ ಖುಷಿ ಆಗೋಯ್ತು ಫ್ರೆಂಡ್ಸ್. ಸಕ್ಕತ್ತಾಗಿದೆ, ಈ ಪ್ರಪಂಚದಲ್ಲೇ ಇಲ್ಲ ನಾವು ಅಂತ ಅನಿಸುತ್ತೆ ನಿಜವಾಗ್ಲೂ. ಎಲ್ಲೋ ನಾವು ಬೇರೆ ಲೋಕದಲ್ಲೇ ಇದ್ದೀವಾ ಅಂತ ಅಟ್ಮಾಸ್ಫಿಯರು ಒಂಥರ. ನಮಗೂ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿರ್ಬೋದು. ಒನ್ಸ್ ನಾವು ರೀಚ್ ಆದ್ವಿ, ಸೂಪರಾಗಿತ್ತು. ಹೆಂಗೆ ತಿರುಗಿದ್ರು ಕಾಡು ಮಧ್ಯದಲ್ಲಿ ಹೋಮ್ ಸ್ಟೇ, ಅದು ಹೊಸದಾಗಿ ಬಿಲ್ಡ್ ಮಾಡಿರೋದು. ನಾವು ಫಸ್ಟ್ ಕಸ್ಟಮರ್ ಅನಿಸುತ್ತೆ ನಾವೇನೆ. ಈಚೆಲ್ಲ ನೋಡಿ ಕುತ್ಕೊಳ್ಳೋಕೆ ಚೇರ್ ಹಾಕಿದ್ರು. ನಾವು ಒಂದು ಅರೌಂಡ್ 5 ಗಂಟೆಗೇನೋ ನಾವು ರೀಚ್ ಆಗೋದ್ರಿ. ಹೋಗಿ ಅಲ್ಲಿ ಏನಂದರೆ ಫುಡ್ಡು ನಾವೇನು ಬೇಕೋ ಅದನ್ನೇ ಹೇಳಿದ್ರೆ ಅವ್ರು ಮಾಡಿ ಕೊಡ್ತಾರೆ, ಆ ಥರ ಅಲ್ಲಿ. ಸೊ ನಾವು ಹೋಗಿದ ತಕ್ಷಣ ಬಿಸಿ ಬಿಸಿ ಟೀ ಮಾಡೋಕ್ಕೆ ಹೇಳಿದ್ರಿ, ಟೀ ಮಾಡಿಕೊಟ್ರು. ನೋಡಿ, ಇದು ನಾವು ಇದ್ದಿದ್ದು ರೂಮು ಹೇಗಿದೆ ನೋಡಿ, ಸೂಪರಾಗಿದೆ ನಿಜವಾಗ್ಲೂ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ನಾನು ಅದು ನಂಬರ್ನ ನಿಮಗೆ ಕಳಿಸ್ತೀನಿ, ಕಮೆಂಟ್ ಮಾಡಿ. ಹೋಗಿ ಟೀ ಕುಡಿದು ಒಂದು ಅರೌಂಡು 6 o'clockಗೆ ನಾವು ನಿದ್ದೆ ಮಾಡೋಣ ಅಂತ ಅಂದ್ಕೊಂಡು, ತುಂಬ ಟಯರ್ಡ್ ಆಗಿತ್ತಂತ ಟ್ರಾವೆಲಿಂಗ್ ಎಲ್ಲ ಡಿಸೈಡ್ ಮಾಡಿದ್ರಿ. ಊಟ ಏನು ಬೇಕು ಅಂತ ಮುಂಚೆನೇ ಕೇಳ್ತಾರೆ, ಅವರೇ ಮಾಡಿಕೊಡ್ತಾರೆ. ಸೊ ನಾವು ಚಿಕನ್ ಸಾಂಬಾರ್, ರೈಸ್, ಚಪಾತಿ ಹೇಳಿದ್ವಿ, ಮಾಡಿಕೊಟ್ರು. ಅಲ್ಲಿ ಈಚೆ ಲೈಟ್ ಹಾಕ್ಕೊಂಡು ಮೊಬೈಲ್ ಚಾರ್ಜ್ಗಳು ಹಾಕ್ಕೊಂಡು ತಿಂದಿದ್ದು ನಿಜವಾಗ್ಲೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಮಾತ್ರ ಎಲ್ಲ ನೀವು ಅದನ್ನೊಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನಿಜವಾಗ್ಲೂ. ತುಂಬ ಖುಷಿ ಅನಿಸುತ್ತೆ ಅದು. ಓಕೆನಾ, ಅಲ್ಲಿಂದ ನಾವು ಅವತ್ತು ಡೇ ಊಟ ಮುಗಿಸಿ ಮತ್ತೆ ನೆಕ್ಸ್ಟ್ ಡೇ ಕೂಡ